ನಮಸ್ಕಾರ ವೀಕ್ಷಕರೇ, ಹೆಣ್ಮಕ್ಳಲ್ಲಿ ಈ ವೈಟ್ ಡಿಸ್ಚಾರ್ಜ್ ಆಗೋದು ಕಾಮನ್ ಮ್ಯಾಟರ್. ಬಟ್ ಅದೇ ಏನಾದರೂ ಹೆಚ್ಚಾಗ್ತಾ ಇದ್ರೆ ಅಥವಾ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ರೆ, ಹೊಟ್ಟೆ ನೋವು ಇದ್ರೆ, ಸೊ ಇದನ್ನ ನಾವು ರಿಸ್ಕ್ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ನಾನು ಇಂದಿನ ವಿಡಿಯೋದಲ್ಲಿ ಈ ವೈಟ್ ಡಿಸ್ಚಾರ್ಜ್ ಯಾಕಾಗುತ್ತೆ, ಕಾರಣಗಳು ಏನೇನು, ಅದಕ್ಕೆ ಪರಿಹಾರ ಮನೇಲೆ ನೀವೇನು ಮಾಡ್ಕೊಬೇಕು ಅಂತ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಇದ್ರ ಮುಖಾಂತರ ನಿಮಗೆ ವಿವರವಾಗಿ ಸಲಹೆ ಕೊಡ್ತೀನಿ. ಓಕೆನಾ? ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲ್. ಪಾರ್ಟ್ 1, ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಓಕೆ, ಬಟ್ ಇದು ನಾರ್ಮಲ್ ಅಂತ ನೀವು ಹೇಗೆ ತಿಳ್ಕೊಬೇಕು? ಇದೇನಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತಾ ಹೋದ್ರೆ ಅದು ಸಂಪೂರ್ಣವಾಗಿ ನಾರ್ಮಲ್ ಅಂತಾನೆ ವೀಕ್ಷಕರೇ. ಯಾವ ರೀತಿಯಪ್ಪ ಅಂತಂದ್ರೆ, ಪೀರಿಯಡ್ಸ್ ಬರೋದಕ್ಕಿಂತ ಮುಂಚೆ ಈ ರೀತಿ ಆಗ್ತಾ ಇರುತ್ತೆ, ಅಥವಾ ಪೀರಿಯಡ್ಸ್ ಆದ್ಮೇಲೆನೂ ವೈಟ್ ಡಿಸ್ಚಾರ್ಜ್ ಆಗೋದು ಕಾಮನ್. ಸೆಕೆಂಡ್ ಒನ್, ಓವ್ಯುಲೇಷನ್ ಟೈಮಲ್ಲಿ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ, ಪ್ಲಸ್ ಈ ಸೆಕ್ಷುವಲ್ ಎಕ್ಸೈಟ್ಮೆಂಟ್ ಇರೋ ಟೈಮಲ್ಲಿ, ಈ ರೀತಿ ಎಲ್ಲದರಲ್ಲೂ ಆದ್ರೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಕಾಮನ್. ಓಕೆನಾ? ಈ ಟೈಮಲ್ಲಿ ಏನಾದರೂ ವೈಟ್ ಡಿಸ್ಚಾರ್ಜ್ ಆದ್ರೆ ಅದು ನಮ್ಮ ದೇಹದ ಸ್ವಾಭಾವಿಕ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಓಕೆನಾ? ಇದು ಪಾರ್ಟ್ 1 ನಿಮ್ಗೆ ತಿಳ್ಕೊಂಡ್ರಿ. ಪಾರ್ಟ್ 2, ಯಾವ ಲಕ್ಷಣಗಳು ಇದ್ದಾಗ ಈ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಅಂತಂದ್ರೆ, ಆ ವೈಟ್ ಡಿಸ್ಚಾರ್ಜ್ ನಮ್ಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದಾಗ, ಗ್ರೀನ್ ಅಥವಾ ಯೆಲ್ಲೋ ಕಲರ್ ಅಲ್ಲಿ ಇದ್ದಾಗ, ನೆಕ್ಸ್ಟ್ ಏನಾದ್ರೂ ಹೊಟ್ಟೆ ನೋವು ಇದ್ದಾಗ, ಹೊಟ್ಟೆ ಉರಿ ಇದ್ದಾಗ, ಅಥವಾ ನಿಮ್ಗೆ ತುಂಬಾ ಕೆರೆತ ಇದ್ದಾಗ, ಅದೇನಾದ್ರೂ ತುಂಬಾ ಪ್ರಮಾಣದಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತಂದ್ರೆ, ಈ ಲಕ್ಷಣಗಳು ಇದ್ದಾಗ ಅಲ್ಲಿ ನಿಮ್ಗೆ ಏನಾಗಿರುತ್ತೆ, ಇನ್ಫೆಕ್ಷನ್ ಆಗಿರುತ್ತೆ ವೀಕ್ಷಕರೇ. ನೀವು ಆ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಪಾರ್ಟ್ 3 ಅಲ್ಲಿ ವೈಟ್ ಡಿಸ್ಚಾರ್ಜ್ ಆಗಲಿಕ್ಕೆ ಮೇನ್ ಕಾರಣಗಳು ಏನೇನು ಅಂತಂದ್ರೆ, ಇನ್ಫೆಕ್ಷನ್. ಯಾವ್ಯಾವು? ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು. ಅದು ಯಾವಾಗ ಆಗುತ್ತಪ್ಪ ಅಂತಂದ್ರೆ, ನಿಮ್ಮ ಪ್ರೈವೇಟ್ ಪಾರ್ಟನ್ನು ನೀವು ಹೈಜಿನ್ ಆಗಿ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಈ ಇನ್ಫೆಕ್ಷನ್ ಬರಲಿಕ್ಕೆ ಕಾರಣ ಆಗುತ್ತೆ. ಸೆಕೆಂಡ್ ಒನ್, ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾವಾಗಪ್ಪ ಅಂತಂದ್ರೆ, ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದಾಗ ಈ ರೀತಿ ಆಗಲಿಕ್ಕೆ ಕಾರಣನೂ ಆಗ್ಬೋದು. ನೆಕ್ಸ್ಟ್, ಸ್ಟ್ರೆಸ್, ಈ ಸ್ಲೀಪ್ಲೆಸ್ನೆಸ್ಸು. ನೀವೇನಾದರೂ ತುಂಬ ಸ್ಟ್ರೆಸ್ ತಗೊಂಡ್ರೆ ಅವಾಗ ಏನಾಗುತ್ತೆ, ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ರೀತಿ ನಿಮ್ಮಲ್ಲಿ ವೈಟ್ ಡಿಸ್ಚಾರ್ಜ್ ಆಗಲಿಕ್ಕೆ ಕಾರಣನೂ ಆಗ್ಬೋದು. ನೆಕ್ಸ್ಟ್, ಅನಿಮಿಯಾ ಅಂದರೆ HP ಲೆವೆಲ್ ಏನಾದರೂ ನಿಮ್ಮ ದೇಹದಲ್ಲಿ ಕಡಿಮೆ ಆದಾಗ ನಿಮ್ಮ ಬಾಡಿ ಏನಾಗುತ್ತೆ, ವೀಕ್ನೆಸ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ವೈಟ್ ಡಿಸ್ಚಾರ್ಜ್ ಅನ್ನೋದು ಹೆವಿ ಆಗ್ತಾ ಬರುತ್ತೆ. ಆಗ ನಿಮಗೆ ಬಾಡಿಲಿ ಸುಸ್ತು ಅನಿಸ್ತಿರುತ್ತೆ. ಹೆವಿ ಟೈರ್ಡ್ ಆಗ್ತಾ ಇರುತ್ತೆ ನಿಮಗೆ. ನೆಕ್ಸ್ಟ್, ಈ ಡಯಾಬಿಟಿಸ್ ಪೇಷಂಟಲ್ಲಿ, ಪ್ಲಸ್ ಈ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಯಾರ ಹತ್ರ ಕಡಿಮೆ ಇರುತ್ತೋ ಅವರಲ್ಲಿ ಈ ವೈಟ್ ಡಿಸ್ಚಾರ್ಜ್ ಆಗಲಿಕ್ಕೆ ಕಾರಣ ಆಗುತ್ತೆ ವೀಕ್ಷಕರೇ. ಪಾರ್ಟ್ 3 ಅಲ್ಲಿ ನೀವು ರೀಸನ್ಸ್ನ ತಿಳ್ಕೊಂಡ್ರಿ. ನೆಕ್ಸ್ಟ್, ಪಾರ್ಟ್ 4. ಇಷ್ಟೊತ್ತು ನೀವು ಈ ವೈಟ್ ಡಿಸ್ಚಾರ್ಜ್ ಆಗಲಿಕ್ಕೆ ಯಾವಾಗ ನಾರ್ಮಲ್ಲು, ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಪ್ಲಸ್ ಅದರ ಲಕ್ಷಣಗಳು, ಪ್ಲಸ್ ಅದರ ರೀಸನ್ಸ್ನ ತಿಳ್ಕೊಂಡ್ರಿ. ನೆಕ್ಸ್ಟ್, ಪಾರ್ಟ್ 4 ಅಲ್ಲಿ ಸರಳ ಮನೆಮದ್ದುಗಳು, ಮನೆಯಲ್ಲಿ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಹೋಮ್ ರೆಮಿಡೀಸ್, ಈ ಮೆಂತ್ಯ ಕಾಳುಗಳನ್ನು ಇರುತ್ತಲ್ವ, ನೈಟು ನೆನೆಸಿಡ್ಬೇಕು. ನೆನೆಸಿಟ್ಬಿಟ್ಟು ಬೆಳಗ್ಗೆ ಆದ ತಕ್ಷಣ ಖಾಲಿ ಹೊಟ್ಟೆಲಿ ಆ ನೀರನ್ನು ಡೈಲಿ ಸೇವಿಸ್ತಾ ಬನ್ನಿ. ಓಕೆನಾ? ಸೆಕೆಂಡ್ ಒನ್, ನೀವು ಡೈಲಿ ಊಟ ಮಾಡ್ತಿರ್ತೀರಲ್ಲ, ಆ ಡಯಟಲ್ಲಿ ನೀವು ಒಂದು ಬೌಲ್ ಮೊಸರನ್ನ ತಿನ್ಕೊತ ಹೋಗಬೇಕು. ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ, ನಿಮ್ಮ ಇನ್ಫೆಕ್ಷನ್ ಲೆವೆಲ್ ಕಡಿಮೆ ಆಗಲಿಕ್ಕೂ ಹೆಲ್ಪ್ ಮಾಡುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ನ್ಯೂಟ್ರಿಷಿಯಸ್ ಫುಡ್ ತಿನ್ನಿ. ನ್ಯೂಟ್ರಿಷಿಯಸ್ ಮತ್ತು ಈ ಹೆಲ್ತಿ ಇರೋ ಫುಡ್ ತಿನ್ಬೇಕು. ನೀವು ಈ ಜಂಕ್ ಫುಡ್ಸ್ನ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು ವೀಕ್ಷಕರೇ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ನಿಮ್ಮ ದೇಹಕ್ಕೆ ಹೆಲ್ದಿಯಾಗಿರೋ ಡಯಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಹೆಲ್ತಿ ಮತ್ತು ನ್ಯೂಟ್ರಿಯಸ್ ಫುಡ್ನ ತಿನ್ಕೊತ ಹೋಗಿ. ನೆಕ್ಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈಗ ಹೆಂಗೆ ಒಂದು ಗಿಡಕ್ಕೆ ನೀರು ಅತ್ಯಗತ್ಯನೋ, ನಮ್ಮ ಬಾಡಿಗೂ ಸಮೇತ ನೀರನ್ನೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಡೈಲಿ ಏನಿಲ್ಲ ಅಂದರೂ 2.5ರಿಂದ 3 ಲೀಟ್ರ್ ಅಥವಾ 3.5ರಿಂದ 4 ಲೀಟ್ರ್ ಆದರೂ ನೀರು ಕುಡಿಯೋದು ಅತ್ಯಗತ್ಯ. ಲಾಸ್ಟ್ ಒನ್, ಮೇನ್ ಇಲ್ಲೇ ಇರೋದು, ನೀವೇನಾದರೂ ಒಳ ಉಡುಪು ಧರಿಸ್ತಾ ಇದ್ರೆ ಕಾಟನ್ ಇದ್ರೆ ಒಳ್ಳೇದಂತಲೇ ಹೇಳ್ಬೋದು. ಮತ್ತು ದಿನಕ್ಕೆ ಏನಿಲ್ಲ ಅಂದರೂ ನೀವು ಪ್ರೈವೇಟ್ ಪಾರ್ಟನ್ನು ಹೈಜಿನ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಇಲ್ಲಾಂದರೆ ಇನ್ಫೆಕ್ಷನ್ ಆಗಲಿಕ್ಕೆ ನೀವೇ ದಾರಿ ಮಾಡಿಕೊಡ್ತೀರಾ. ಲಾಸ್ಟ್ ಒನ್ ಬಟ್ ನಾಟ್ ದ ಲೀಸ್ಟ್, ಪಾರ್ಟ್ 5 ಅಲ್ಲಿ ನೀವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ನಿಮಗೆ ಏನಾದರೂ ಈ ವೈಟ್ ಡಿಸ್ಚಾರ್ಜ್ ಅನ್ನೋದು ಮತ್ತು ಮೇಲಿರೋ ಲಕ್ಷಣಗಳು ವೆರಿ ಬ್ಯಾಡ್ ಆಗಿತ್ತು, 1 ವೀಕಿನ ಜಾಸ್ತಿ ಇತ್ತಪ್ಪ ಅಂತಂದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಅಥವಾ ಹೆಚ್ಚಾಗಿ ಡಿಸ್ಚಾರ್ಜ್ ಆಗ್ತಾ ಇತ್ತು, ಹಿಚ್ಚಿಂಗ್ ಇತ್ತು, ಅಥವಾ ಹೊಟ್ಟೆ ನೋವು ಇತ್ತಂದರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅತ್ಯುತ್ತಮ.
ಸೊ ಇದೇನಾದರೂ ಮತ್ತೆ ಪ್ರೆಗ್ನೆನ್ಸಿ ಟೈಮಲ್ಲೇನೂ ಡಿಸ್ಚಾರ್ಜ್ ಆಗ್ತಿದ್ರೆ ನಿಮ್ಮ ಹತ್ತಿರದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. ನಿಮ್ಗೆ ಏನಾದರೂ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ನಿಮ್ಮ ಅಕ್ಕ ತಂಗಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ. ಸೊ ನಿಮ್ಗೆ ಏನಾದರೂ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಇದ್ದರೂ ಅಥವಾ ನೆಕ್ಸ್ಟ್ ಟಾಪಿಕ್ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಆಯಿತಾ.